ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ವಾಮನದೇವನ ಆವಿರ್ಭಾವದ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ವಾಮನದೇವನಿಗೆ ಉಪನಯನವಾದಾಗ ಯಕ್ಷರಾಜನಾದ ಕುಬೇರನು ಅವನಿಗೆ ಭಿಕ್ಷಾಪಾತ್ರೆಯನ್ನು ಕೊಟ್ಟನು. ಶಿವನ ಪತ್ನಿಯಾದ ಹಾಗೂ ಸಮಗ್ರ ಜಗತ್ತಿನ ಜನನಿಯಾದ ದೇವಿ ಭಗವತಿಯು ಮೊದಲ ಭಿಕ್ಷೆಯನ್ನು ಹಾಕಿದಳು. ಈ ರೀತಿ ಪ್ರತಿಯೊಬ್ಬರೂ ವಾಮನದೇವನನ್ನು ಸ್ವಾಗತಿಸಿದರು. ಬ್ರಹ್ಮಚಾರಿಗಳಲ್ಲಿ ಶ್ರೇಷ್ಠನಾದ ವಾಮನದೇವನು ತನ್ನ ಬ್ರಹ್ಮ ತೇಜಸ್ಸನ್ನು ಪ್ರಕಟಪಡಿಸಿದನು. ಅವನು ಬ್ರಹ್ಮರ್ಷಿಗಳಿಂದ ತುಂಬಿದ್ದ ಆ ಸಭೆಯನ್ನು ಸೌಂದರ್ಯದಲ್ಲಿ ಮೀರಿಸುವಂತಿದ್ದನು. ವಾಮನದೇವನು ಹೋಮಾಗ್ನಿಯನ್ನು ಹೊತ್ತಿಸಿದ ಬಳಿಕ ಪೂಜೆಯನ್ನು ಸಲ್ಲಿಸಿದನು ಮತ್ತು ಯಜ್ಞವೇದಿಕೆಯಲ್ಲಿ ಅಗ್ನಿಹೋಮವನ್ನು ನಡೆಸಿದನು. ಬಲಿಮಹಾರಾಜನು ಭೃಗುವಂಶದ ಬ್ರಾಹ್ಮಣರ ನೇತೃತ್ವದಲ್ಲಿ ಅಶ್ವಮೇಧಯಾಗವನ್ನು ಆಚರಿಸುತ್ತಿರುವನೆಂದು ಕೇಳಿದಾಗ ಪ್ರತಿಯೊಂದು ವಿಷಯದಲ್ಲಿಯೂ ಪೂರ್ಣನಾದ ಪರಮಪ್ರಭುವು ಅವನಿಗೆ ಅನುಗ್ರಹ ಮಾಡಲು ಅಲ್ಲಿಗೆ ನಡೆದನು. ತನ್ನ ಭಾರವಾದ ಹೆಜ್ಜೆಗಳಿಂದ ಭೂಮಿಯನ್ನು ತುಳಿಯುತ್ತಿದ್ದನು. ದೇವೋತ್ತಮ ಪರಮಪುರುಷನು ಅಖಿಲ ಸಾರ ಸಂಭೃತನು, ಅಂದರೆ ಅವನು ಈ ಭೌತಿಕ ಜಗತ್ತಿನಲ್ಲಿ ಸಾರಭೂತವಾದ ಪ್ರತಿಯೊಂದರ ಸ್ವಾಮಿ. ಆದ್ದರಿಂದಲೇ ಭಗವಂತನು ಬಲಿಮಹಾರಾಜನಲ್ಲಿಗೆ ಏನಾದರೂ ಯಾಚಿಸಲು ಹೋಗುತ್ತಿರುವುದಾದರೂ ಅವನು ಸದಾ ಸಂಪೂರ್ಣನು ಮತ್ತು ಯಾರಿಂದಲೂ ಏನೊಂದನ್ನೂ ಪಡೆಯಬೇಕಾಗಿಲ್ಲ. ನಿಜವಾಗಿ ಹೇಳಬೇಕಾದರೆ ಅವನು ಅದೆಷ್ಟು ಶಕ್ತಿ ಸಂಪನ್ನನೆಂದರೆ ತನ್ನ ಪೂರ್ಣ ಐಶ್ವರ್ಯದಿಂದ ಹೆಜ್ಜೆ ಹೆಜ್ಜೆಗೂ ಭೂಮಂಡಲವನ್ನು ಕೆಳಗೆ ತುಳಿಯುತ್ತಿದ್ದನು. ನರ್ಮದಾ ನದಿಯ ಉತ್ತರ ತಟದಲ್ಲಿ ಭೃಗುಕಚ್ಛವೆಂಬ ಕ್ಷೇತ್ರದಲ್ಲಿ ಯಜ್ಞಕರ್ಮದಲ್ಲಿ ತೊಡಗಿದ್ದಾಗ ಭೃಗುವಂಶದ ಬ್ರಾಹ್ಮಣ ಋತ್ವಿಜರು ಸಮೀಪದಲ್ಲಿ ಉದಯಿಸುತ್ತಿರುವ ಸೂರ್ಯನಂತೆ ವಾಮನದೇವನನ್ನು ಕಂಡರು. ವಾಮನದೇವನ ಪ್ರಜ್ವಲಿಸುವ ಪ್ರಕಾಶದಿಂದ ಬಲಿಮಹಾರಾಜ ಹಾಗೂ ಸಕಲ ಸಭಾ ಸದಸ್ಯರ ಸಮೇತವಾಗಿ ಋತ್ವಿಜರು ತಮ್ಮ ತೇಜಸ್ಸನ್ನೆಲ್ಲ ಕಳೆದುಕೊಂಡರು. ಸ್ವತಃ ಸೂರ್ಯದೇವ, ಸನತ್ಕುಮಾರ ಅಥವಾ ಅಗ್ನಿದೇವನೇ ಯಜ್ಞ ಸಮಾರಂಭವನ್ನು ನೋಡಲು ಆಗಮಿಸಿದನೋ ಎಂಬಂತೆ ಅವರು ಪರಸ್ಪರರನ್ನು ಪ್ರಶ್ನಿಸತೊಡಗಿದರು. ಭೃಗುವಂಶದ ಋತ್ವಿಜರು ಮತ್ತು ಅವರ ಶಿಷ್ಯರು ಮಾತನಾಡುತ್ತಿರುವಾಗ ಹಾಗೂ ನಾನಾ ವಿಧವಾಗಿ ಚರ್ಚಿಸುತ್ತಿರುವಾಗ ದೇವೋತ್ತಮ ಪರಮಪುರುಷನಾದ ವಾಮನದೇವನು ಕೈಗಳಲ್ಲಿ ದಂಡ, ಕೊಡೆ ಮತ್ತು ನೀರಿನಿಂದ ತುಂಬಿದ ಕಮಂಡಲುಗಳನ್ನು ಹಿಡಿದು ಅಶ್ವಮೇಧಯಾಗ ಮಂಟಪವನ್ನು ಪ್ರವೇಶಿಸಿದನು. ಬ್ರಾಹ್ಮಣ ಕುಮಾರನಾಗಿ ದರ್ಭೆಯ ಕಟಿಸೂತ್ರವನ್ನು ಕಟ್ಟಿ ಯಜ್ಞೋಪವೀತ, ಕೃಷ್ಣಾಜಿನದ ಮೇಲು ಹೊದಿಕೆ ಮತ್ತು ಜಟೆಗಳನ್ನು ಧರಿಸಿ ವಾಮನದೇವನು ಯಜ್ಞಮಂಟಪವನ್ನು ಪ್ರವೇಶಿಸಿದನು. ಅವನ ತೇಜಸ್ಸು ತಮ್ಮ ಆಸನಗಳಿಂದ ಎದ್ದು ನಮಸ್ಕರಿಸುತ್ತಾ ಭಗವಂತನನ್ನು ಯಥೋಚಿತವಾಗಿ ಸ್ವಾಗತಿಸುತ್ತಿದ್ದ ಎಲ್ಲ ಋತ್ವಿಜರ ಹಾಗೂ ಅವರ ಶಿಷ್ಯರ ತೇಜಸ್ಸನ್ನು ಕುಗ್ಗಿಸಿತು. ಯಾರ ದೇಹದ ಸುಂದರ ಅಂಗಾಂಗಗಳು ಸಮಗ್ರ ದೇಹದ ಸೌಂದರ್ಯವನ್ನು ಅಷ್ಟೇ ಸುಂದರಗೊಳಿಸಿದ್ದವೋ ಆ ವಾಮನದೇವನನ್ನು ಕಂಡು ಸಂತೋಷಗೊಂಡಂತಹ ಬಲಿಮಹಾರಾಜನು ಸಂತೃಪ್ತನಾಗಿ ಅವನಿಗೆ ಆಸನವನ್ನು ಅರ್ಪಿಸಿದನು. ಮುಕ್ತಾತ್ಮರಿಗೆ ಸದಾ ಸುಂದರನಾದ ದೇವೋತ್ತಮ ಪರಮಪುರುಷನನ್ನು ಹೀಗೆ ತಕ್ಕ ರೀತಿಯಲ್ಲಿ ಸ್ವಾಗತಿಸುತ್ತಾ ಬಲಿಮಹಾರಾಜನು ಅವನ ಪಾದಕಮಲಗಳನ್ನು ಅರ್ಚಿಸಿದನು. ಬಲಿಮಹಾರಾಜನು ಭಗವಂತನ ಪಾದಕಮಲಗಳನ್ನು ತೊಳೆದ ಜಲವನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಬಳಿಕ ಬಲಿಮಹಾರಾಜನು ವಾಮನದೇವನನ್ನು ಕುರಿತು ಹೀಗೆ ಹೇಳಿದನು: ಬ್ರಾಹ್ಮಣನೇ, ನಿನಗೆ ಹಾರ್ದಿಕ ಸ್ವಾಗತವನ್ನು ಬಯಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಿನಗಾಗಿ ನಾವೇನು ಮಾಡಬೇಕು ದಯವಿಟ್ಟು ಹೇಳು. ನಿನ್ನನ್ನು ಮಹಾಬ್ರಾಹ್ಮಣರ ತಪೋಮೂರ್ತಿಯೆಂದು ಭಾವಿಸಿದ್ದೇವೆ. ನನ್ನ ಪ್ರಭುವೇ, ನೀನು ದಯತೋರಿ ನಮ್ಮ ಮನೆಗೆ ಬಂದುದರಿಂದ ನಮ್ಮ ಪೂರ್ವಜರೆಲ್ಲರೂ ತೃಪ್ತರಾಗಿದ್ದಾರೆ. ನಮ್ಮ ಕುಟುಂಬ ಹಾಗೂ ಇಡೀ ವಂಶವು ಪಾವನಗೊಂಡಿತು. ನಿನ್ನ ಸನ್ನಿಧಾನದಿಂದ ನಾವು ಆಚರಿಸುತ್ತಿರುವ ಯಜ್ಞವು ಈಗ ಪೂರ್ತಿಯಾಗಿದೆ. ಬ್ರಾಹ್ಮಣ ಪುತ್ರನೇ, ಈ ದಿನ ಹೋಮಾಗ್ನಿಯು ಶಾಸ್ತ್ರವಿಧಿಗನುಸಾರವಾಗಿ ಉರಿಯುತ್ತಿದೆ ಮತ್ತು ನಿನ್ನ ಪಾದಕಮಲಗಳನ್ನು ತೊಳೆದ ನೀರಿನಿಂದ ನಾನು ನನ್ನ ಜೀವಿತದ ಸಕಲ ಪಾಪಫಲಗಳಿಂದಲೂ ಮುಕ್ತನಾಗಿದ್ದೇನೆ. ನನ್ನ ಪ್ರಭುವೇ, ನಿನ್ನ ಕಿರಿದಾದ ಪಾದಕಮಲಗಳ ಸ್ಪರ್ಶದಿಂದ ಇಡೀ ಭೂಮಂಡಲವು ಪುನೀತವಾಗಿದೆ. ವಿಪ್ರಸುತನೇ, ನೀನು ನನ್ನಲ್ಲಿ ಏನನ್ನೋ ಕೇಳಲು ಬಂದಿರುವಂತೆ ತೋರುವುದು. ಆದ್ದರಿಂದ ನೀನು ಏನನ್ನು ಬಯಸುವೆಯೋ ಅದನ್ನು ನನ್ನಿಂದ ಪಡೆಯಬಹುದು. ಪೂಜ್ಯರಲ್ಲಿ ಉತ್ತಮನೇ, ನೀನು ನನ್ನಿಂದ ಹಸು, ಚಿನ್ನ, ಸುಸಜ್ಜಿತವಾದ ಮನೆ, ರುಚಿಕರವಾದ ಆಹಾರ ಮತ್ತು ಪಾನೀಯ, ನಿನ್ನ ಪತ್ನಿಯಾಗಲು ಒಬ್ಬ ಬ್ರಾಹ್ಮಣ ಕನ್ಯೆ, ಸಮೃದ್ಧ ಗ್ರಾಮಗಳು, ಕುದುರೆಗಳು, ಆನೆಗಳು, ರಥಗಳನ್ನು ಅಥವಾ ಬಯಸಿದ ಯಾವುದನ್ನಾದರೂ ತೆಗೆದುಕೊಳ್ಳಬಹುದು. ಬಲಿಮಹಾರಾಜನು ವಾಮನದೇವನನ್ನು ಬ್ರಾಹ್ಮಣ ಪುತ್ರನೆಂದು ಭಾವಿಸಿ ತನಗೆ ಇಷ್ಟವಾದ್ದನ್ನು ಕೇಳಬಹುದೆಂದು ತಿಳಿಸಿದನು. ಆಗ ವಾಮನನು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಶೌರ್ಯ ಕಾರ್ಯಗಳನ್ನು ಹೊಗಳಲಾರಂಭಿಸಿದನು. ಈ ರೀತಿ ಬಲಿಮಹಾರಾಜನು ಹುಟ್ಟಿದ ವಂಶವನ್ನು ಪ್ರಶಂಸಿಸಿದ ತರುವಾಯ
ಅವನಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದನು. ಇದು ತೀರಾ ಕ್ಷುಲ್ಲಕವಾದ್ದರಿಂದ ಬಲಿಮಹಾರಾಜನು ಅಷ್ಟು ಭೂಮಿಯನ್ನು ದಾನ ಮಾಡಲು ಒಪ್ಪಿದನು. ಆದರೆ ವಾಮನದೇವನು ದೇವತೆಗಳ ಮಿತ್ರನಾದ ವಿಷ್ಣುವೇ ಆಗಿದ್ದಾನೆಂಬುದನ್ನು ಅರಿತ ಶುಕ್ರಾಚಾರ್ಯರು ಈ ಭೂಮಿಯನ್ನು ಕೊಡದಂತೆ ಬಲಿಮಹಾರಾಜನನ್ನು ತಡೆದರು. ಬಲಿಮಹಾರಾಜನಿಗೆ ತನ್ನ ಮಾತನ್ನು ಹಿಂದೆಗೆದುಕೊಳ್ಳುವಂತೆ ತಿಳಿ ಹೇಳಿದರು. ಇತರರನ್ನು ನಿಗ್ರಹಿಸುವಾಗ, ತಮಾಷೆಯನ್ನು ಮಾಡುವಾಗ, ಅಪಾಯವನ್ನು ಎದುರಿಸುವಾಗ, ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ಇತ್ಯಾದಿ ಸನ್ನಿವೇಶಗಳಲ್ಲಿ ವ್ಯಕ್ತಿಯು ತಾನು ಕೊಟ್ಟ ವಚನವನ್ನು ನೆರವೇರಿಸಲು ತಿರಸ್ಕರಿಸಬಹುದು ಮತ್ತು ಈ ರೀತಿ ಮಾಡುವುದರಿಂದ ಯಾವ ದೋಷವೂ ಅಂಟುವುದಿಲ್ಲ ಎಂದು ಅವರು ವಿವರಿಸಿದರು. ಈ ತತ್ವಬೋಧನೆಯಿಂದ ಶುಕ್ರಾಚಾರ್ಯರು ವಾಮನದೇವನಿಗೆ ಭೂದಾನವನ್ನು ಮಾಡದಂತೆ ಬಲಿಮಹಾರಾಜನನ್ನು ತಡೆದರು. ಬಲಿಮಹಾರಾಜನ ಪ್ರಸನ್ನಗೊಳಿಸುವ ಮಾತನ್ನು ಕೇಳಿ ದೇವೋತ್ತಮ ಪರಮಪುರುಷನಾದ ವಾಮನದೇವನು ಅತ್ಯಂತ ಸುಪ್ರೀತನಾದನು. ಏಕೆಂದರೆ ಬಲಿಯು ಧರ್ಮಬದ್ಧವಾಗಿ ಮಾತನಾಡಿದ್ದನು. ಭಗವಂತನು ಈ ಪ್ರಕಾರವಾಗಿ ಪ್ರಶಂಸಿಸತೊಡಗಿದನು. ರಾಜನೇ, ಭೃಗುವಂಶದ ಬ್ರಾಹ್ಮಣರು ನಿನ್ನ ಈಗಿನ ಬೋಧಕರಾಗಿರುವುದರಿಂದ ಮತ್ತು ಶಾಂತನೂ ಹಾಗೂ ಗೌರವಾನ್ವಿತನೂ ಆದ ನಿನ್ನ ತಾತ ಪ್ರಹ್ಲಾದ ಮಹಾರಾಜನು ನಿನ್ನ ಉಪದೇಶಕನಾಗಿರುವುದರಿಂದ ನೀನು ನಿಜವಾಗಿಯೂ ಧನ್ಯನು. ನಿನ್ನ ಮಾತುಗಳು ಕಡುದಿಟ ಮತ್ತು ಅವು ಸದಾಚಾರಕ್ಕೆ ಪೂರ್ತಿಯಾಗಿ ಸಮರ್ಪಕವಾಗಿವೆ. ಅವು ನಿನ್ನ ವಂಶಜರ ವರ್ತನೆಗೆ ತಕ್ಕಂತಿವೆಯಲ್ಲದೆ ನಿನ್ನ ಕೀರ್ತಿಯನ್ನೂ ಹೆಚ್ಚಿಸುತ್ತವೆ. ಮಹಾರಾಜ ಪ್ರಹ್ಲಾದನು ಶುದ್ಧ ಭಕ್ತನ ಸ್ಪಷ್ಟ ದೃಷ್ಟಾಂತ. ಭಕ್ತನು ಸದಾ ಶಾಂತನಾಗಿರುತ್ತಾನೆ. ಅವನು ಯಾವ ವಿಷಮ ಸ್ಥಿತಿಯಿಂದಲೂ ಕ್ಷೋಭೆಗೊಳ್ಳುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಿಳಿಸಿರುವಂತೆ, ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರಕೇನಿನಯ ಏ ಕೃಷ್ಣ ತತ್ವವೇತ್ತ ಸೇ ಗುರುಹಯ. ವ್ಯಕ್ತಿಯು ಬ್ರಾಹ್ಮಣನಾಗಿರಲಿ, ಸನ್ಯಾಸಿಯಾಗಿರಲಿ ಅಥವಾ ಶೂದ್ರನೇ ಆಗಿರಲಿ, ಅವನು ಏನೇ ಇರಲಿ, ಅವನು ಕೃಷ್ಣ ವಿಜ್ಞಾನವನ್ನು ತಿಳಿದಿದ್ದರೆ ಸಾಕು, ಗುರುವಾಗಬಲ್ಲನು. ಕೃಷ್ಣನ ವಿಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದವನು ಜೀವನದಲ್ಲಿ ಅವನ ಸ್ಥಾನಮಾನ ಏನೇ ಇರಲಿ ಗುರುವಾಗುವನು. ಈ ಕಾರಣದಿಂದ ಪ್ರಹ್ಲಾದ ಮಹಾರಾಜನು ಸಕಲ ಸಂದರ್ಭಗಳಲ್ಲಿಯೂ ಗುರುವಾಗಬಲ್ಲನು. ಇಲ್ಲಿ ಸನ್ಯಾಸಿಗಳು ಮತ್ತು ಬ್ರಹ್ಮಚಾರಿಗಳು ಅಗತ್ಯಕ್ಕಿಂತ ಹೆಚ್ಚು ಯಾಚಿಸಕೂಡದು ಎಂದು ವಾಮನದೇವನು ಉಪದೇಶಿಸುತ್ತಿದ್ದಾನೆ. ಅವನು ಬೇಡಿದ್ದೆಲ್ಲವನ್ನೂ ಕೊಡಲು ಬಲಿಮಹಾರಾಜನು ಬಯಸಿದ್ದರೂ ವಾಮನನು 3 ಹೆಜ್ಜೆ ಭೂಮಿಯನ್ನು ಮಾತ್ರ ಬೇಡಿದನು. ವಾಮನದೇವನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಇಲ್ಲಿಯವರೆಗೂ ನಿನ್ನ ಕುಲದಲ್ಲಿ ಜನಿಸಿದವರ್ಯಾರೂ ಸಹ ಅಲ್ಪಬುದ್ಧಿಯುಳ್ಳವನಾಗಲಿ ಅಥವಾ ಕೃಪಣನಾಗಲಿ ಆಗಿರಲಿಲ್ಲವೆಂದು ನಾನು ಬಲ್ಲೆನು. ಯಾರೂ ಸಹ ಬ್ರಾಹ್ಮಣರಿಗೆ ದಾನವೀಯಲು ನಿರಾಕರಿಸಿಲ್ಲ ಅಥವಾ ವಚನವನ್ನು ಇತ್ತು ವಚನವನ್ನು ಪಾಲಿಸುವಲ್ಲಿ ವಿಫಲರಾಗಿಲ್ಲ. ಬಲಿರಾಜನೇ, ತೀರ್ಥಕ್ಷೇತ್ರಗಳಲ್ಲಿ ಬ್ರಾಹ್ಮಣರು ದಾನ ಕೇಳಿದಾಗ ಕೊಡಲು ನಿರಾಕರಿಸಿದ ಅಥವಾ ರಣರಂಗದಲ್ಲಿ ಕ್ಷತ್ರಿಯನೊಡನೆ ಯುದ್ಧ ಮಾಡಲು ನಿರಾಕರಿಸಿದ ನೀಚಬುದ್ಧಿಯ ರಾಜನು ನಿನ್ನ ವಂಶದಲ್ಲಿ ಎಂದೂ ಹುಟ್ಟಿಲ್ಲ. ಆಕಾಶದಲ್ಲಿ ಸುಂದರ ಚಂದ್ರನಂತಿರುವ ಪ್ರಹ್ಲಾದ ಮಹಾರಾಜನು ಇರುವುದರಿಂದ ನಿನ್ನ ವಂಶವು ಇನ್ನೂ ಹೆಚ್ಚು ಭವ್ಯವಾಗಿದೆ. ಭಗವದ್ಗೀತೆಯಲ್ಲಿ ಕ್ಷತ್ರಿಯನ ಲಕ್ಷಣಗಳನ್ನು ಕೊಡಲಾಗಿದೆ. ದಾನವೀಯುವ ಇಚ್ಛೆಯಿರುವುದು ಅನೇಕ ಗುಣಗಳಲ್ಲಿ ಒಂದು. ಬ್ರಾಹ್ಮಣನು ದಾನವನ್ನು ಕೇಳಿದಾಗ ಅಥವಾ ಕ್ಷತ್ರಿಯನೊಬ್ಬನು ಯುದ್ಧಕ್ಕೆ ಕರೆದಾಗ ಕ್ಷತ್ರಿಯನಾದವನು ನಿರಾಕರಿಸುವ ಹಾಗಿಲ್ಲ. ಹಾಗೆ ನಿರಾಕರಿಸಿದವನು ನೀಚಬುದ್ಧಿಯವನು ಎಂದು ಎಣಿಸಿಕೊಳ್ಳುತ್ತಾನೆ. ಬಲಿಮಹಾರಾಜನ ವಂಶದಲ್ಲಿ ಅಂತಹ ನೀಚಬುದ್ಧಿಯ ರಾಜರು ಇರಲಿಲ್ಲ. ವಾಮನದೇವನು ತನ್ನ ಮಾತನ್ನು ಮುಂದುವರಿಸುತ್ತಾ ಈ ರೀತಿ ನುಡಿದನು. ಹಿರಣ್ಯಾಕ್ಷನು ನಿನ್ನ ವಂಶದಲ್ಲಿ ಹುಟ್ಟಿದವನು. ಕೇವಲ ಗದಾಯುಧನಾಗಿ ಎಲ್ಲ ದಿಕ್ಕುಗಳನ್ನು ಗೆಲ್ಲಲು ಯಾರ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿ ಭೂಮಂಡಲವನ್ನೆಲ್ಲ ಸಂಚರಿಸಿದನು. ತನ್ನೊಡನೆ ಸೆಣಸುವ ಯಾವ ಪ್ರತಿವೀರನನ್ನು ಅವನು ಸಂಧಿಸಲಿಲ್ಲ. ವಿಷ್ಣುವು ತನ್ನ ವರಾಹಾವತಾರದಲ್ಲಿ ಗರ್ಭೋದಕ ಸಾಗರದಿಂದ ಭೂಮಿಯನ್ನು ಮೇಲೆಕ್ಕೆತ್ತಿದಾಗ ತನ್ನೆದುರು ನಿಂತ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಯುದ್ಧವು ಘೋರವಾಗಿತ್ತು. ಭಗವಂತನು ಬಹಳ ಪ್ರಯಾಸದಿಂದ ಹಿರಣ್ಯಾಕ್ಷನನ್ನು ಸಂಹರಿಸಿದನು. ಅನಂತರ ಭಗವಂತನು ಹಿರಣ್ಯಾಕ್ಷನ ಅಸಾಧಾರಣ ಪರಾಕ್ರಮವನ್ನು ಸ್ಮರಿಸಿಕೊಂಡಾಗಲೆಲ್ಲ ತಾನು ನಿಜವಾಗಿಯೂ ಜಯಶಾಲಿ ಎಂದುಕೊಳ್ಳುತ್ತಿದ್ದನು. ಹಿರಣ್ಯಕಶಿಪುವು ತನ್ನ ಸೋದರನ ವಧೆಯ ವಾರ್ತೆಯನ್ನು ಕೇಳಿ ಅತಿಕ್ರುದ್ಧನಾಗಿ ತನ್ನ ಸೋದರನ ಹಂತಕನಾದ ಶ್ರೀವಿಷ್ಣುವನ್ನು ಕೊಲ್ಲಲು ಯೋಚಿಸಿ ವಿಷ್ಣುವಿನ ನಿವಾಸಕ್ಕೆ ಹೋದನು. ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಸಾಕ್ಷಾತ್ ಯಮನಂತೆ ಮುಂದೆ ಬರುತ್ತಿರುವ ಹಿರಣ್ಯಕಶಿಪುವನ್ನು ಕಂಡು ಮಾಯಾವಿಗಳ ಮಾಯಾವಿಯಾದ ಹಾಗೂ ಕಾಲಜ್ಞಾನಿಯಾದ ವಿಷ್ಣುವು ಈ ರೀತಿಯಾಗಿ ಆಲೋಚಿಸಿದನು. ಮೃತ್ಯುವು ಸಕಲ ಜೀವಗಳನ್ನು ಹಿಂಬಾಲಿಸುವಂತೆ ಹಿರಣ್ಯಕಶಿಪುವು ನಾನು ಹೋದಡೆಯಲ್ಲೆಲ್ಲ ನನ್ನನ್ನು ಹಿಂಬಾಲಿಸುವನು. ಆದ್ದರಿಂದ ನಾನು ಅವನ ಹೃದಯವನ್ನು ಪ್ರವೇಶಿಸುವುದೇ ಸರಿ. ಏಕೆಂದರೆ ಆಗ ಕೇವಲ ಬಾಹ್ಯ ದೃಷ್ಟಿಯುಳ್ಳ ಅವನು ನನ್ನನ್ನು ನೋಡುವುದಿಲ್ಲ. ಅಸುರೇಂದ್ರನೇ,
ವಿಷ್ಣುವು ಈ ನಿರ್ಧಾರವನ್ನು ಕೈಗೊಂಡ ಬಳಿಕ ವೇಗದಿಂದ ಅಟ್ಟಿಸಿಕೊಂಡು ಬರುತ್ತಿದ್ದ ವೈರಿಯಾದ ಹಿರಣ್ಯಕಶಿಪುವಿನ ದೇಹವನ್ನು ಪ್ರವೇಶಿಸಿದನು. ಹಿರಣ್ಯಕಶಿಪುವಿಗೆ ನಿಲುಕದಂತಹ ಸೂಕ್ಷ್ಮ ದೇಹದಿಂದ ವ್ಯಾಕುಲನಾದ ವಿಷ್ಣುವು ಅವನ ಉಸಿರಿನೊಂದಿಗೆ ಅವನ ಮೂಗಿನೊಳಗೆ ಪ್ರವೇಶ ಮಾಡಿದನು. ವಾಮನದೇವನು ಬಲಿಮಹಾರಾಜನೊಂದಿಗೆ ನಡೆಸಿದ ಸಂಭಾಷಣೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.